ಈಗ ನಮ್ಮ ಜೊತೆ KPCC ಜನರಲ್ ಸೆಕ್ರೆಟರಿ SD ಮಕಾಂದರ್ ಅವರು ಇದ್ದಾರೆ, ಇವರು ಗದಗ್ನವರು. ಸರ್ ಏನು ಬಯಸ್ತೀರಾ? ಯಾಕಂದರೆ ನೀವು ಸತತ 3ನೇ ಬಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸೂಫೀಸ್ ಅಂತ. ನೀವು ಸಲೀಂ ಅಹಮದ್ ಅವರ ಜೊತೆ ತೊಡಗಿ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದೀರಿ, ತಯಾರಿ ನಡೀತಾ ಇದೆ. ಈ ಕಾರ್ಯಕ್ರಮ ಮಾಡೋದು ಉದ್ದೇಶ ಬಸವ ಕಲ್ಯಾಣ ಯಾಕೆ? ಎಲ್ರಿಗೂ ಮೊದಲಿಗೆ ನಮಸ್ಕಾರ. ಈ ಒಂದು ವಿಶೇಷ ಕಾರ್ಯಕ್ರಮ, ಅದು ವಿಶೇಷವಾಗಿ ಈ ಬಸವಣ್ಣನವರ ಪವಿತ್ರವಾದ ನಾಡಿನಲ್ಲಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ, ದೇಶದಲ್ಲಿ ಭಾವೈಕ್ಯತೆ, ಶಾಂತಿ, ಐಕ್ಯತೆ ಮೂಡಬೇಕನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಮಾನ್ಯ ಸಲೀಂ ಅಹಮದ್ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸತತ 3ನೇ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಯಶಸ್ಸಿಗೆ ನಾವೇನು ಕೆಲಸ ಮಾಡಿದ್ರೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮದ ಭಾಳಷ್ಟು ಅವಶ್ಯಕತೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಇದೆ. ರಾಜ್ಯದಲ್ಲಿ ಪದೇ ಪದೇ ಎಲ್ಲ ಕಡೆ ಆಗಬೇಕು. ಇದೇನು ಒಂದು ಹುಬ್ಬಳ್ಳಿಯಲ್ಲಿ ಮತ್ತು ಕೊಪ್ಪಳದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ನಂತರ ಈ ಕಾರ್ಯಕ್ರಮದ ಬೇಡಿಕೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಮಾನ್ಯ ಸಲೀಂ ಅಹಮದ್ ಸಾಹೇಬರು ಇದು ಒಂದು ಭಾವೈಕ್ಯತೆಯಿಂದ ರಾಜ್ಯವನ್ನು, ರಾಷ್ಟ್ರವನ್ನು ಜೋಡಣೆ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ, ನಾವಾಗಿರ್ಬೋದು, ನಮ್ಮ ಸ್ನೇಹಿತರಾದಂಥ KM ಸೈಯದ್ ಆಗಿರ್ಬೋದು, ನಮ್ಮ ಅಫ್ನಾನ್ ಆಗಿರ್ಬೋದು, ನಮ್ಮೆಲ್ಲ ಗೆಳೆಯರು ಮಾನ್ಯ ಸಾಹೇಬರ ಜೊತೆಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವೇನು ಇಲ್ಲಿ ಕೆಲಸ ಮಾಡಿದ್ರೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಆಗಲಿ, ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹಾರೈಸಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಎಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕೆ ನೀವು ಕೈ ಜೋಡಿಸ್ತಾ ಇದ್ದೀರಿ. ಹುಬ್ಬಳ್ಳಿ ನಂತರ ಕೊಪ್ಪಳ ಮಾಡಿದಿರಿ, ಕೊಪ್ಪಳ ನಂತರ ಈಗ ಬಸವ ಕಲ್ಯಾಣದಲ್ಲಿ ಮಾಡಿಸ್ತಾ ಇದ್ದೀರಿ. ಏನು ವಿಶೇಷ ಬಸವ ಕಲ್ಯಾಣ ಇರುತ್ತೆ? ಇದು ಬಸವಣ್ಣನವರ ನಾಡಾಗಿರೋದ್ರಿಂದ ಇಲ್ಲಿಂದ ಒಂದು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮದ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಹೋಗಬೇಕು. ಈ ಪವಿತ್ರ ನಾಡಿನಿಂದ ಏನು ಬಸವಣ್ಣನವರು ಐಕ್ಯತೆ, ಭಾವೈಕ್ಯತೆ, ಬಂಧುತ್ವವನ್ನು ಏನು ಸಾರಿದರು, ಅದೇ ಒಂದು ಸಂದೇಶವನ್ನು ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಸಾರಿದರು. ಆ ಸಂದೇಶ ಇಡೀ ರಾಷ್ಟ್ರವ್ಯಾಪಿ ಆಗಲಿ ಅನ್ನತಕ್ಕಂಥದ್ದು ಮಾನ್ಯ ಸಲೀಂ ಅಹಮದ್ ಸಾಹೇಬರ ಒಂದು ಉದ್ದೇಶ. ಆ ಉದ್ದೇಶಕ್ಕೆ ಸಹಕಾರ ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ನಾವೆಲ್ಲರೂ ಬಂಧುಗಳು, ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಅಭೂತಪೂರ್ವವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ.